Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. दिव्या हगरगे समेत 7 लोगों को जुआ खेलने के आरोप में सीसीबी पुलिस कलबुर्गी ने किया गिरफ्तार। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कलबुर्गी के जवर्गी रोड पर मौजूद दिव्या हगरगे के घर पर छापामारी करते हुए दिव्या हगरगे समेत 7 लोगों को गिरफ्तार कर लिया गया। पुलिस सूत्रों के अनुसार बताया गया कि दिव्या हगरगे अपने घर पर बड़े पैमाने पर जुआ खेलने के लिए लोगों की एक टीम बना रखी है। जानकारी मिलने के बाद सीसीबी पुलिस की टीम ने पैसे स्कैम घोटाले में शामिल मुख्य आरोपी दिव्या हगरगे की अपने घर जवर्गी रोड पर छापामारी करते हुए एक्स गवर्नमेंट एम्प्लॉयज एसोसिएशन प्रेसिडेंट राजू लिंगट्टी, शिवशरणप्पा मशाल, रविंद्र मानकर, भगवान जोकरी, मल्लिनाथ मंगलगी और संगमेश नागनहल्ली के साथ मेन आरोपी दिव्या हगरगे को रंगे हाथ गिरफ्तार कर 43,000 रुपए जब्त करते हुए स्टेशन बाजार पुलिस स्टेशन कलबुर्गी में केस बुक किया। गिरफ्तारी के बाद बीजेपी लीडर और हिंदू एक्टिविस्ट दिव्या हगरगे दिया मीडिया को बयान। ಇವತ್ತ ದೀಪಾವಳಿ ಪೂಜೆ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು। ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ। 5:05 ಗಂಟೆಗೆ ಇವ್ರು ಪೂಜಾಕಂತ ಮನೆಗೆ ಬಂದಿದ್ರು। ಊಟ ಮಾಡು ಅಂತ ಅವ್ರಿಗೆ ಅಂದೆ। ಊಟ ಮಾಡು ಅಂತಂತಂದ್ರೆ ARK ಗಿರಿ ಸಿಲ್ಕ್ ಅಂಡ್ ಸಾರಿ, 7 Heaven Golden Super Mart 50% off, winter sale, Nepali sweater wala, lady gents and kids, city के टूरिस्ट लॉज और हरड़ा चौक बसव कल्याण। ಊಟ ಮಾಡಲಿಲ್ಲ। ಅದಕ್ಕೇನಂತ ಎಲ್ಲರೂ ಊಟ ಮಾಡಿ ಬಂದಿದೆ, ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು। ಅದು ಬ್ಲಾಕ್ ಟೀ ನಾವು ಮಾಡಿಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಿದಿಲ್ಲ। ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನ್ ಮಾಡ್ಯಾರ, ಈ ತರದನ್ನ ಕೊಟ್ಟಿದ್ದಾರೆ। ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ, ನಾವು ಒಂದು 10 ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದ್ರೂ ಮಾಡಬೇಕು, ಏನಾದ್ರೂ ಅದು ಮಾಡ್ಬೇಕಂತ ಅನ್ನೋ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ವಿ। ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಗೆ ಆಗಿರಲಿಲ್ಲ। ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರೂ ಕೂತಿದ್ದೆ ಕರೆ। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲಾರು ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದ್ ಹೇಳಿದ್ರಂತಂದ್ರೆ ಹೌದಪ್ಪ ಅದು ಆಡಾಕತ್ತಿರ ಒಪ್ಕೊಂತೀನಿ। ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ, ಎಲ್ಲಾರು ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು। ಇವ್ರು ಅವ್ರಿಗಿದ್ದ ನಮ್ಮ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ। 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ, 40,000 ರೂಪಾಯಿ ಇರಂಗಿಲ್ಲ। ಯಾರ ಹತ್ರನು 7 ಬಂದಿದ್ರು, 7 ಮಂದಿ 40,000 ರೂಪಾಯಿ ಇರಂಗಿಲ್ಲ। 40,000 ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂತ ಏನು ಅಂತಂದ್ರೆ ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತ ಹೇಳಿ ನಾವೇನು ನಾವು ಕಾರ್ಡ್ಸ್ ಬಂದು ಇಟ್ಟಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನ್ ಮಾಡ್ತಾರೆ, ಪೂರ್ತಿ ತಗೋದ್ರೆ ಅರ್ಧ ಮರ ತಗೊಂಡ್ ಬಂದ। ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕಂತಾರ। ನಾನು ಹೇಳ್ತಾ ಇದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದ್ರೂ ಕರೆನೇ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ, ಇಂಥ ಹೊಳಸ್ ಹುಚ್ಚು ಚಕ್ರ ಮಾಡಕ್ ಹೋಗ್ಬೇಡ್ರಿ। ನೀವೇನ್ ಮಾಡ್ತೀರಿ ಅದಕ್ಕೆ ನಾ ರೆಡಿ ಇದೀನಿ, ಮಾಡ್ಕೊಳ್ಳಿ, ನಾ ಮಾಡ್ಕೊಳ್ಳಿ ರೆಡಿ ಇದೀನಿ। ನೀವು ಏನ್ ಮಾತಾಡಿದ್ರೆ ನೇರವಾಗಿ ಮಾಡ್ರಿ, ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ। ನೀ ವಿಷಯವಾಗಿ ನನಗೇನಾಗ್ಲಿ, ನನ್ನ ಗಂಡಿಗೇನಾಗ್ಲಿ, ನನ್ನ ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ। ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ। ನಾನು ಇದು ಸುಮ್ಮನೆ ಕೊಡಂಗಿಲ್ಲ। ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾ ಹೇಳ್ತೀನಿ। ಇವ್ರು ಯಾವಾಗ ಹೇಳ್ಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲಾರು ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾತ್ರ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ। ಏನ್ ಮಾಡಾಕತ್ತಿರೋ ಕೈ ಒಳಗೆ ಬ್ಲಾಕ್ ಟೀ ಕುಡ್ಕೊತಿದ್ರು, ಅದನ್ನು ಅರ್ಧ ಮುರ್ಧ ಕುಡಿದ್ರೆ ಅದನ್ನು ಅಲ್ಲೇ ಇಟ್ಟಾರ। ಸಂಗಮೇಶ್ ಅಣ್ಣಾರು ನಮ್ಮ ಮನೆಗೆ ಬಂದಿದ್ರು, ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು, ಕಲರಿಂಗ್ ಮಾಡಿದ್ರು। ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದ್ ತಾಸು ಒಂದ್ ರೌಂಡ್ ಹಾಕುವ ಅಂತ ಅನ್ಕೊ, ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡು ಖರೆ। ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ, ನಾ ತೊಡ್ದ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ನನಗಂತಂದ್ರು ನಾ ಅಲ್ಲಿ ಒಳ್ಳೆಯಿಲ್ಲ, ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ, ಅದು ಏನ್ ಮಾಡ್ತಾರೆ ನಾ ಮಾತಾಡೋದಿಲ್ಲ, ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ। ಪ್ರಿಯಾಂಕಾ ಖರ್ಗೆ ಅವರೇ, ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ, ಇದು ಸರಿ ಅನ್ಸಂಗಿಲ್ಲ। ನೀವು ಏನ್ ಮಾಡೋದ ಮಾಡ್ರಿ, ನಾ ಅದಕ್ಕೆ ನಾ ಫೇಸ್ ಮಾಡಕ್ ರೆಡಿ। ಹೆಂಗೂ ನನ್ನ ಮೈನ್ ಎತ್ತದಂತ ಮತ್ತೆ ಮಳಿ ಯಾಕೆ ಅಂಜು ಪ್ರಶ್ನೆ ಬರಂಗ, ನೀವು ಇನ್ನ ಏನ್ ತರ ಮಾಡ್ತೀರಿ ಮಾಡ್ರಿ, ನಾ ಕಾನೂನ್ ಮೇಲೆ ನನ್ನ ವಿಶ್ವಾಸದ, ನಾ ಕಾನೂನು ಮೊರೆ ಹೋಗ್ತೀನಿ, ಕಾನೂನು ಮೊರೆ ಹೋಗಿ ಅದಕ್ಕೆ ಏನ್ ಉತ್ತರ ಕೊಡಬೇಕು ಕೊಡ್ತೀನಿ। ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂತವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನ್ ಕಾರ್ಡ್ ಹೋದ ತಗೊಂಡು ಅವ್ರು ಅದನ್ನ ಮಾಡಿ